ಈ ರಿಪಬ್ಲಿಕನ್ ಪಾರ್ಟಿ ಅಂತ ಹೇಳಿ ಎಲ್ಲ ಬಂದು ಸೌಜನ್ಯನ ಹೋರಾಟ ಈ ಸಲ ಸ್ಟಾರ್ಟ್ ಆಗುತ್ತೆ. ಇಷ್ಟು ನೋವು ಮಾಡಿ ಹೋಗಿದ್ರು ಅಂತೇಳಿ ನಾವೀಗ ಅವರು ನನಗೆ ಸಿಕ್ಕಿದ್ರೆ ದಾರಿಯಲ್ಲಿ ನಿಂತ್ಕೊಂಡು ಹೊಡಿತೇನೆ ನಾನು. ಯಾಕಂತ ಹೇಳಿದ್ರೆ ಎಟ್ರಾಸಿಟಿ ಕೇಸ್ ಆಗಿದೆ, ಎಟ್ರಾಸಿಟಿ ಕೇಸ್ ಆಗಿದೆ. ನನಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ, ನನ್ನ ಮನೆಯಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ದಾರೆ, ಬಂದು ಫೋಟೋ ತಗೊಂಡು ಹೋದ್ರು. ದೂಸರಾ ದಿನ ಸೀದಾ ಆ ಸೈಡಿಗೆ ಹೋಗಿ ಜಂಪಾಗಿ ಎಲ್ಲ ಡೀಲೆ. ಇದು ನಮ್ಗೆ ಆಗೋದಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ಡೀಲ್ ಮಾಡಿದ್ರೆ ಎಷ್ಟು ದೊಡ್ಡ ಜನ ಬಿಡುದಿಲ್ಲ. ರಿಪಬ್ಲಿಕ್ ಬಂದ್ರಿ ಯಾರು ರಾಷ್ಟ್ರದವನು ಏನು ಉಪಾಧ್ಯಕ್ಷ ಯಾರೊಬ್ಬ ಬಂದಿದ್ದಾರೆ, ದೊಡ್ಡ ಕೋರ್ಟ್ ಗೀಟ್ ಹಾಕೊಂಡು ಬರ್ಬೇಕಾದ್ರೆ ಏನೋ ಅಯ್ಯೋ ದೇವರ ಇಡೀ ದಲಿತ ಸಮಾಜವೇ ನಂದು ಅಂತ ಹೇಳ್ಕೊಂಡು ಜೈ ಭೀಮ್ ಅಂತ ಹೇಳ್ಕೊಂಡು ಬರೋದು. ನನಗೆ ಇಷ್ಟು ನೋವಾಗ್ತಿದೆ. ಸುಳ್ಳು ಎಟ್ರಾಸಿಟಿ ಈಗ ಹೋಯ್ತು, ಅದು ಕೇಸೆ ತೆಗೆದುಬಿಟ್ರು, ನಾನು ಇರಲಿಲ್ಲ ಅಂತ ಹೇಳಿ ಅದನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಇವ್ರಿಗೆ ಆಗಲಿಲ್ಲ. ಶೆಟ್ರ ನಿಮ್ಮ ಮೇಲೆ ಯಾರು ಮಾಡುದಂತೆ ಮನೆಗೆ ಬಂದು ನನಗೆ ಸರ್ಬತ್ ಕೊಟ್ಟ ಸರ್ಬತ್ ಕುಡ್ದದ್ದೇ ಜಾಸ್ತಿ, ನನಗೆ ಸುಮ್ಮನೆ ಖರ್ಚು. ನಾನು ಹೇಳೋದು ನಿಮ್ಗೆ ಯಾಕೆ ಇವರು ದೊಡ್ಡವರೊಟ್ಟಿಗೆ ಸೇರ್ತಾರೆ? ನಾವು ಹೇಳೋದು ಈಗ ಧರ್ಮಸ್ಥಳದಲ್ಲಿ ಹೋದ್ರೆ ಅಲ್ಲಿ ಒಂದು ದಲಿತ ಕಾಲೋನಿ ಇದೆ. ಇವತ್ತು ನೋಡಿ ನಾವು ಹೇಳಿದ ಅದು ಜಾತಿನಿಂದ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿ ನೋಡಿ ಹೋಗಿ ಅವನಿಗೆ ಅಲ್ಲಿ ಕೂತಿದ್ದಾನಲ್ಲ ಅವನಿಗೆ ಮೆಟ್ಟಲ್ಲಿ ಹೊಡಿತಾರೆ ಸಮಾಜ. ಆ ರೀತಿ ಇದೆ. ಆದ್ರೂ ನಮ್ಮವ್ರಿಗೆ ಗೊತ್ತೇ ಆಗುದಿಲ್ಲ. ನಾವು ನಮ್ಮವರು ಮೇಲೆ ಬರ್ಬೇಕು ಅಂತ ನೋಡಿ, ಇವ್ರು ನೋಡಿ ಮನೆಗೆ ಬಂದು ಪೋಸ್ ಕೊಟ್ಟು ಅಲ್ಲೇ ಹೋಗಿ ಡೀಲ್ ಮಾಡ್ಕೊಂಡು ಅಲ್ಲಿಂದ ಪೆಟ್ಟಿಗೆ ಇಟ್ಕೊಂಡು ಹೋಗ್ತಾರೆ. ಇದೆಲ್ಲ ನಮಗೆ ನಾನು ನೇರವಾಗಿ ಮಾತಾಡೋದು, ನನಗೆ ಅದರಲ್ಲಿ ಮುಲಾಜಿಲ್ಲ. ನಾವು ಸಮಾಜ ಒಟ್ಟಾಗಬೇಕು ಅಂತ ಹೇಳಿ ಅಂಬೇಡ್ಕರ್ ಏನು ಅದನ್ನೇ ಹೇಳೋದು ಎಲ್ಲರೂ ಒಟ್ಟಾಗು ಅಂತ ಹೇಳಿ. ಇಲ್ಲಿ ಜಾತಿಗೆ ಇದು ನಾವು ಬಿಡಿ, ನಾವು ಸತ್ಯವನ್ನು ಮಾತ್ರ ನಮ್ದು, ಬೇರೆ ಯಾವುದನ್ನು ನಮ್ದು ಹಾಗಿದೆ. ನನಗೆ ತುಂಬ ನೋವಿದೆ. ನಾನು ಅದಕ್ಕೆ ಆರತಿ ಗಿಳಿಯರಿಗೆ ಹೇಳೋದು, ಎದ್ದೇಳಮ್ಮ ನೀನು ಇಲ್ಲಿ ಅಂತ ಹೇಳಿ. ಇಲ್ಲೊಬ್ಬ ಯಾರಿದ್ದಾನೆ ಇಲ್ಲ ವಿಡಿಯೋ ಶುರು ಮಾಡಿದ್ದಾನೆ, ಅವನಿಗೆಲ್ಲ ಮದ್ದು ಮಾಡಿದ್ದು ಇವರೇ ಸ್ವಲ್ಪ ಮದ್ದು ಒಳ್ಳೆ ಖಂಡಿತ. ಇವರೆಲ್ಲ ಇಲ್ಲಿ ಅವರು ದೊಡ್ಡ ಲೀಡರ್ ಇಲ್ಲಿದ್ದು. ನಮ್ಮ ಕುಂದಾಪುರದಲ್ಲಿ ಪೂರ್ತಿ ಹೋರಾಟದ ಜವಾಬ್ದಾರಿ ಅವರು ಮಾಡಿದ್ರು. ಇವರು ಕೂಡ ಹ್ಯೂಮನ್ ರೈಟ್ಸ್ ಹರೀಶ್ ಅಂತ ಹೇಳಿ, ಇವರು ಪ್ರಶಾಂತ್ ಅಂತ ಅವ್ರದ್ದೊಂದು ಸಂಘಟನೆ ಇದೆ. ಅದೇ ಸತ್ಯ ಬಿಟ್ಟು ಹೋಗುದಿಲ್ಲ. ಸತ್ಯದ ವಿರುದ್ಧ ಯಾವನು ಬಂದ್ರೆ ಬಿಡುವುದಿಲ್ಲ. ಸತ್ಯನ ಜಯ ಆಗುವುದು, ಜಯ ಆಗ್ತದೆ ಸ್ವಲ್ಪ ದಿವಸ. ಈಗ ನಿಮ್ಮ ಮಾಧ್ಯಮ ಸ್ಟಾರ್ಟ್ ಆಯ್ತು, ಒಂದಷ್ಟು ಬೆಂಬಲ ಕೊಡಿ ಸತ್ಯ. ನಾವು ಅದನ್ನು ಕೇಳೋಣ, ದಯವಿಟ್ಟು ಎಲ್ಲರಿಗೂ ಮನವಿ ಮಾಡೋಣ. 24/7 ನಿಮ್ಮ ಜೊತೆ ಇರ್ತೀವಿ ಸರ್. ನೀವು ಏನು ಹೇಳ್ತೀರಿ? ಯಾಕಂತ ಹೇಳಿ ನಮ್ದು ಆಯ್ತು, ಮುಗೀತು ಬಿಡಿ. ನಾವಿನ್ನು 56 ಇತ್ತು. ಈಗ ದೊಡ್ಡ ದೊಡ್ಡ ಮಾಧ್ಯಮಗಳಿಗೆ ಬಂದು ಎದ್ದು ನಿಲ್ತಾ ಇದ್ದಾರೆ. ನಾವು ಹಿಂದಿಗಡೆಯಿಂದ ಎಷ್ಟು ಬೇಕಾದ್ರೆ ಯಾಕೆ ಪ್ರಾಣ ಬಿಡ್ಲಿಕ್ಕೆ ತಯಾರು ನಾವು. ಆದ್ರೆ ಸತ್ಯವನ್ನು ಬಿಡಿಸ್ಬೇಕಾದ್ರೆ ಮಾಧ್ಯಮಗಳೇ ಬೇಕು. ಮಾಧ್ಯಮಗಳೇ ಇಲ್ಲಿ ಸತ್ತಾಗಿ ಮಾಡಿದ್ರೆ ಏನ್ ಮಾಡೋದು? ಒಂದೇ ಒಂದು ಮಾಧ್ಯಮ ಬರೋದಿಲ್ಲ. ಸ್ಯಾಟಲೈಟ್ ಚಾನೆಲ್ಗಳಿಲ್ಲ ನೋಡಿ, ಉದಯವಾಣಿ ಅಂತದ್ದು, ಪ್ರಜಾವಾಣಿ.